ಆದರೆ ಆಗ ಕನ್ನಡ ರಾಜ್ಯವೊಂದು ಅಥವಾ ದೇಶವೊಂದು ಆರಂಭ ಆದಾಗಿನ ಸನ್ನಿವೇಶಗಳು ಹೇಗಿದ್ವು, ಹೆಂಗೆ ಶುರುವಾಯಿತು ಅನ್ನೋದನ್ನ ಸ್ವಲ್ಪ ಶುರು ಮಾಡ್ಕೊ. ಹೆಂಗೆ ಶುರುವಾಯಿತು ಅಂದರೆ, ಯಾವಾಗಿದು ಕನ್ನಡ ರಾಜರು ಉಗಮ ಆಗಿದ್ದು ಅಂತಲ್ವಾ, ಒಂದು ಬಾರ್ಡರ್ ಅಂತ ತಗೊಂಡ್ರೆ ಸಾತವಾಹನರ ಆದಮೇಲೆ ಮುಂಚೆ ಮೌರ್ಯರ ಕಾಲದಲ್ಲಿ ಇಲ್ಲಿ ತನಕ ವಿಸ್ತಾರ ಆಗಿತ್ತು. ಅಶೋಕನ ಶಾಸನ ಇಲ್ಲೆಲ್ಲ ಶ್ರವಣ ಬೆಳಗೊಳ ಅಲ್ಲ ಚಿಕ್ಕ ಬಸಿ ಎಲ್ಲ ಕಡೆ ಸಿಕ್ಕಿದ್ದೆಲ್ಲ ಗೊತ್ತೇ ಇರೋ ವಿಷಯನೇ. ಅವರು ಆದಮೇಲೆ ಬಂದಂಥ ಒಂದು ಮಹಾ ಸಾಮ್ರಾಜ್ಯ ಅಂತಂದರೆ ಸಾತವಾಹನರು. ಮುಖ್ಯವಾಗಿ ಅವರು ಅಳಿದು ಹೋಗಿದ್ದು ಕೊನೆ ಕುರುಹು ನಮಗೆ ಆಂಧ್ರದಲ್ಲಿ ಸಿಗುತ್ತೆ, ನಾಗಾರ್ಜುನಕೊಂಡ ಇಲ್ಲೆಲ್ಲ ಸಿಗುತ್ತೆ. ಅದಾದ ನಂತರ ಎದ್ದಂತಹ ಬೇರೆ ಬೇರೆ ಏನು ಸಾಮ್ರಾಜ್ಯ ವಿಸ್ತಾರ ಮಾಡೋದಕ್ಕೆ, ಹೊಸ ಸಾಮ್ರಾಜ್ಯ ಕಟ್ಟಕ್ಕಾಗ್ತಾ ಇದ್ದಂತಹ ಬೇರೆ ಬೇರೆ ಕ್ರಮದಲ್ಲಿ ಉಜ್ವಲೋಜ್ವಲ ಒಂದು ದೊಡ್ಡ ಮಹಾ ಸಾಮ್ರಾಜ್ಯ ಅಂದರೆ ಗುಪ್ತರ ಕಾಲದ್ದು. ಈ ಗುಪ್ತರ ಕಾಲದ ಕಿರಿಯ ಸಮಕಾಲೀನರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕದಂಬರು. ಅವರು ಈ ಕಡೆ ತಮಿಳುನಾಡಲ್ಲಿ ಅವರು ಸಮಕಾಲೀನರು ಪಲ್ಲವರು. ಸೊ ನಮ್ಮ ಕದಂಬ ರಾಜರ ಜೊತೆಗೆ ಗುಪ್ತ ರಾಜರ ರಾಜಮನೆತನದ ಜೊತೆಗೆ ಬೀಗತನ ಇತ್ತು. ಹೇಮವರ್ಮ ಅನಿಸುತ್ತೆ ಅಥವಾ ರವಿವರ್ಮ ಇರಬೇಕು, ಇಬ್ಬರಲ್ಲೊಬ್ಬರು. ಅವನು ಕಾಳಿದಾಸನ ಸಮಕಾಲೀನ. ಸೊ ಇವ್ರಿಗೆಲ್ಲ ಕೊಡುವಂತಹ ವ್ಯಾಪಾರ, ವಾಣಿಜ್ಯ ಮತ್ತು ವಿವಾಹ ಸಂಬಂಧ ಎಲ್ಲ ಇತ್ತು. ಇದು ನಮಗೆ ಶಾಸನದಿಂದ ಕಾಕುತ್ಸವರ್ಮನ ಕಾಲದಲ್ಲಿ ಈ ವಿವಾಹ ಸಂಬಂಧಗಳು ಜಾಸ್ತಿ ತುಂಬಾ ಇತ್ತು. ಗಂಗರ ಜೊತೆ ಎಲ್ಲರ ಜೊತೆಗೂ ವಿವಾಹ ಸಂಬಂಧದ ಮೂಲಕ. ಅದಕ್ಕೆ ಕಾಕುತ್ಸವರ್ಮನ ಕಾಲದಲ್ಲಿ ಹೆಚ್ಚಿನ ಯುದ್ಧಗಳಾಗ್ಲಿಲ್ಲ ಅನ್ನೋದು ಇದು ಒಂದು ಕಾರಣ. ಸ್ಟೆಬಿಲಿಟಿ ಅಂತ ಬಂತು ಅದಕ್ಕೆ. ಆ ಕಾಲದಲ್ಲಿ ಈಗ ಬನವಾಸಿ ಅನ್ನೋ ಅದರ ಮೂಲ ಹೆಸರು ಜಯಂತಿಪುರ ಅಂತ. ಹೀಗೆಲ್ಲ ನಿಮಗೆ ಉದಾಹರಣೆ ನೋಡಿ, ಆ ಕಡೆ ಶಿವಮೊಗ್ಗ, ಉತ್ತರ ಕರ್ನಾಟಕ ಇಲ್ಲೇ ಜಾಸ್ತಿ ಇದ್ದಿದ್ದು. ನಮ್ಮ ಕನ್ನಡ ಸಾಮ್ರಾಜ್ಯದ ಎಲ್ಲೆಗಳನ್ನು ತಗೊಂಡ್ರೆ ಉತ್ತರ ಮತ್ತು ದಕ್ಷಿಣ, ಈಗಿರೋ ಮ್ಯಾಪ್ ತೊಗೊಂಡು ಹೇಳ್ತೀನಿ, ಮುಕ್ಕಾಲು ಪಾಲು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೆಲ್ಲ ಉದ್ಭವ ಆಗಿದ್ದು ಕೃಷ್ಣಾ ನದಿಯಿಂದ ಆ ಕಡೆ, ಆ ಸುತ್ತಮುತ್ತಲು, ಕೃಷ್ಣ ತುಂಗಭದ್ರ ಆ ಸುತ್ತಮುತ್ತಲು. ಇನ್ನು ಈಚೆ ತೀರಾ ಡೌನ್ ಬಂದರೆ ತಲಕಾಡು, ಅದೊಂದು ಶಕ್ತಿ ಕೇಂದ್ರ ಆಗಿತ್ತು, ರಾಜಕೀಯ ಶಕ್ತಿ ಕೇಂದ್ರ. ಗಂಗರು. ಸೊ ಗಂಗರಿಗೆ ಕದಂಬರಿಗೆ ಜಗಳನೂ ಇತ್ತು, ಜೊತೆಗೆ ನಂಟಸ್ತನೂ ಇತ್ತು, ಎಲ್ಲ ಥರ ಸಂಬಂಧಗಳು ಇತ್ತು. ಸೊ ಗಂಗರ ಒಂದು ಹೆಣ್ಣು ಮಗಳು ಅಲ್ಲಿ ಆ ಕಡೆ ರಾಷ್ಟ್ರಕೂಟರ ಸೊಸೆ ಆಗ್ತಾಳೆ. ಈ ಥರ ಎಲ್ಲ ಇತ್ತು ಅವಾಗ. ಪರಸ್ಪರ ಕೊಳ್ಳೋದು ಇತ್ತು, ಜಗಳ ಇತ್ತು, ಎಲ್ಲ ಇತ್ತು, ವಿವಾಹನೂ ಇತ್ತು, ಶತ್ರುತ್ವನೂ ಇತ್ತು, ಎಲ್ಲ ಸಿನಿಮಾದಲ್ಲಿ ಬೇಕಾಗೋ ಮಸಾಲೆ ಐಟಮ್ಸ್ ಎಲ್ಲ ಇತ್ತು ಅವಾಗ. ವೆರಿ ಎಕ್ಸೈಟಿಂಗ್ ಪೀರಿಯಡ್ ಆಕ್ಚುಲಿ. ನಾನು ಕದಂಬರ ಮಯೂರ ಶರ್ಮನಿಂದಾನೇ ಶುರು ಮಾಡೋಣ. ನಾನು ಹೇಳೋದು, ಆದ ಒಂದು ಅವಮಾನಕ್ಕೆ ಒಬ್ಬ ವ್ಯಕ್ತಿ ಅಷ್ಟು ಗಟ್ಟಿ ನಿಂತು ಒಂದು ಸೈನ್ಯ ಕಟ್ಟಿ ಸೋಲಿಸುವ ಮಟ್ಟಕ್ಕೆ ಹೆಂಗ್ ಸಾಧ್ಯ ಆಯ್ತು? ಆಗತ್ತೆ ಅಂದ್ರೆ ಹೆಂಗಿತ್ತು ಆಗಿನ ಪೀರಿಯಡ್? ಇಲ್ಲಿವರೆಗೂ ಸಿಕ್ಕಿರುವಂತಹ ದಾಖಲೆಗಳು ಏನ್ ಹೇಳ್ತಾ ಇವೆ? ಈಗ ಪಲ್ಲವರು ಒಂದು ಕಾಲದಲ್ಲಿ ಇವನಿಗೆ ಮಯೂರವರ್ಮನ್ ತಂದೆನ ಕೊಂದು ಅಥವಾ ಅವನನ್ನು ಅವಮಾನ ಮಾಡಿ ಜೈಲಿಗೆ ಹಾಕಿ ಈ ಥರ ಏನೋ, ಈ ಮಯೂರ ಸಿನಿಮಾ ನೋಡಿ ಹೇಳ್ತಾ ಇದ್ರ ಅನ್ಸುತ್ತೆ ಇದನ್ನ. ಸೊ ಇರುತ್ತೆ, ಅದನ್ನ ಸಿನಿಮಾ ಮಾತ್ರ ಅಲ್ಲ, ಕೆಲವೊಂದು ದಾಖಲೆಗಳ ಪ್ರಕಾರನೂ ಹಿಸ್ಟಾರಿಯನ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಹೌದು, ಅವೆಲ್ಲ ಇರೋದೇನೆ.